ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೌಸ್ ವೈರಿಂಗ್‌ನಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್‌ನ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಇನ್ನು ಮುಂದೆ ಯಾವ ರೀತಿ ವೈರಿಂಗ್ ಮಾಡ್ಬೋದು ಅಂತಲೂ ಕೂಡ ಕಲ್ತ್ಕೋಬೋದು. ಸೊ ಯಾವ ಮೆಟೀರಿಯಲ್‌ನ ಯೂಸ್ ಮಾಡ್ತೀವಿ ಅಂತ ನೋಡೋಣ ಫಸ್ಟ್. ಸೊ ನೀವೇನಾದರೂ ನಮ್ಮ ಚಾನಲ್‌ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಇರುತ್ತೆ, ಆಗ ಮಾತ್ರ ನಮ್ಮ ಮುಂದೆ ಯಾವುದಾದ್ರೂ ವೈರಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ಬರುತ್ತೆ, ನೀವು ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ಸೊ ಇವಾಗ ಯಾವ್ಯಾವ ಮೆಟೀರಿಯಲ್ ಅಂತ ಯೂಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ವೈರ್ನ ಮೇನಾಗಿ ಯೂಸ್ ಮಾಡ್ತಾರೆ. ಸೊ ವೈರ್ ಬಂದು ಕಾಮನ್ ಆಗಿ ಆಲ್ಮೋಸ್ಟ್ ಎಲ್ಲ ಹೌಸ್ನಲ್ಲೂ 1.5 ಸ್ಕ್ವೇರ್ mm ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ 1 ಸ್ಕ್ವೇರ್ mm, 2.5 ಸ್ಕ್ವೇರ್ mm ಯೂಸ್ ಮಾಡ್ತಾರೆ. ಸೊ ಅದಾದಮೇಲೆ MCB. ಸೊ ಪ್ರತಿಯೊಂದು ರೂಮ್ಗೆ ಸಪ್ರೇಟಾಗಿ MCB ಯೂಸ್ ಮಾಡ್ತಾರೆ. ಆಮೇಲೆ ಸಾಕೆಟ್ಸ್ ಆ್ಯಂಡ್ ದೆನ್ ರೌಂಡ್ ಬ್ಲಾಕ್ಸ್. ಸೊ ಇದು ಕೇಸಿಂಗ್ ಕೇಪಿಂಗ್ಗೋಸ್ಕರ ರೌಂಡ್ ಬ್ಲಾಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಸ್ವಿಚಸ್, ಖಂಡಿತ ಸ್ವಿಚಸ್ ಇರಬೇಕಾಗುತ್ತೆ. ಎನಿ ಒಂದು ಅಪ್ಲಿಕೇಶನ್ನ ಆಪ್ರೇಟ್ ಮಾಡೋಕ್ಕೆ ಸ್ವಿಚಸ್ ಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಂಗೆ ರೌಂಡ್ ಬ್ಲಾಕ್, ಸೊ ಕೇಸಿಂಗ್ ಕೇಪಿಂಗ್ಗೆ. ಸೊ ಅದಾದಮೇಲೆ ಸೀಲಿಂಗ್ ರೋಸ್. ಸೊ ಇದು ಫ್ಯಾನ್ಗೋಸ್ಕರ ಯೂಸ್ ಮಾಡಿರೋಂಥದ್ದು. ಸೊ ಇದಂಗಂದರೆ ಇದು ತಾರಸಿ ಮಾಡಿಲ್ಲ, ಜಸ್ಟ್ ಸಿಂಪಲ್. ಸೊ ಇದು 4-way ಜಂಕ್ಷನ್ ಬಾಕ್ಸ್ ಮೇಲ್ಗಡೆ ಫಿಕ್ಸ್ ಮಾಡೋಕ್ಕೆ ಕೇಸಿಂಗ್ ಕೇಪಿಂಗ್ಗೋಸ್ಕರ. ಸೊ ಅದಾದಮೇಲೆ ಹೋಲ್ಡರ್ಸ್. ಸೊ ಪ್ರತಿಯೊಂದು ರೂಮ್ಗಳಿಗೆ ಹೋಲ್ಡರ್ಸ್ ಬೇಕಾಗುತ್ತೆ. ಸೊ ಅದಾದ ನಂತರ ಪ್ರತಿಯೊಂದು ಸ್ವಿಚ್ ಬಾಕ್ಸ್ಗೆ ಇಂಡಿಕೇಟರ್ನ ಯೂಸ್ ಮಾಡ್ತಿರ್ತೀವಿ. ಸೊ ಆದಮೇಲೆ ಹೋಲ್ಡರ್ ಪ್ಲೇಟ್ ಅಂತ ಕರಿತೀವಿ. ಸೊ ಇದನ್ನು ಕಾಮನ್ ಆಗಿ ವಾಲ್ನಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ರೂಫ್ಗಳಲ್ಲಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಅದಾದಮೇಲೆ ಮಾಡ್ಯೂಲರ್ ಪ್ಲೇಟ್ ಅಂತ ಕರೀತಾರೆ ಇದನ್ನು. ಸೊ ಇದು ಕಾಮನ್ ಆಗಿ ಅಟ್ ಪ್ರೆಸೆಂಟ್ ಮಾರ್ಕೆಟ್ನಲ್ಲಿ ಇರುವಂಥದ್ದು. ಸೊ 4x6, ದಟ್ ಮೀನ್ಸ್ 6 ಮಾಡ್ಯೂಲರ್ ಪ್ಲೇಟ್ ಮತ್ತು 12 ಮಾಡ್ಯೂಲರ್ ಪ್ಲೇಟ್, 10 ಮಾಡ್ಯೂಲರ್ ಪ್ಲೇಟ್ ಅಂತ ಕರೀತಾರೆ. ದಟ್ ಮೀನ್ಸ್ 10 ಮಾಡ್ಯೂಲರ್ ಪ್ಲೇಟ್ ಅಂದರೆ 10x4 ಅಂತ ಇರುತ್ತೆ. ಸೊ ಇದು 2.5 ಸ್ಕ್ವೇರ್ mm. ಸೊ ಇದೊಂದು ಇನ್ಕಮಿಂಗ್ ಪವರ್ ಸಪ್ಲೈಗೋಸ್ಕರ, ಮೀಟರ್ ಬೋರ್ಡಿಂದ MCB ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗೋಸ್ಕರ. ಸೊ ಒಂದು 40 ಮೀಟರ್ ಪರ್ಚೇಸ್ ಮಾಡೋದು ಸಾಕು ಅಂತ. ಸೊ ಇದೆ ಫ್ರೆಂಡ್ಸ್. ಸೊ ಇಷ್ಟು ಮೆಟೀರಿಯಲ್ನ ಕಾಮನ್ ಆಗಿ ನಾವು ಹೌಸ್ ವೈರಿಂಗ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಕೇಸಿಂಗ್ ಕೇಪಿಂಗ್ಗೋಸ್ಕರ ಕ್ಲ್ಯಾಂಪ್ ಯೂಸ್ ಮಾಡ್ತೀವಿ, ವೈಟ್ ಕಲರ್ ಪ್ಲಾಸ್ಟಿಕ್ ಕ್ಲ್ಯಾಂಪ್ಗಳನ್ನ. ಸೊ ಅದಾದಮೇಲೆ ಬೆಂಡ್ಗಳಿರುತ್ತೆ. ಸೊ ಇದು ಡೆಮ್ಮಿ ಅಥವಾ ಬ್ಲ್ಯಾಂಕ್ ಪ್ಲೇಟ್ ಅಂತ ಕರೀತಾರೆ. ಸೊ ಈ ಮಾಡ್ಯೂಲರ್ ಪ್ಲೇಟ್ನಲ್ಲಿ ಎಕ್ಸ್ಟ್ರಾ ಏನಾದರೂ ಬರ್ತಾ ಇದ್ರೆ ಸೊ ಅದನ್ನು ಡೆಮ್ಮಿನ ಯೂಸ್ ಮಾಡಿ ಫಿಲ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್ ಕಾಮನ್ ಆಗಿ ಹೌಸ್ ವೈರಿಂಗ್ ಮೆಟೀರಿಯಲ್ ಯೂಸ್ ಮಾಡುವಂಥದ್ದು. ಸೊ ಕಾಮನ್ ಆಗಿ ವೈರಿಂಗ್ ಬಂದು ಲೈಕ್ ಯಾವ ರೀತಿ ಕರೀಬೋದು ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೈಜ್ ಬಂದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ರೂಮ್ನಲ್ಲಿ ಎಷ್ಟು ಲೋಡ್ನ ಯೂಸ್ ಮಾಡ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಫ್ಯಾನ್ನಲ್ಲಿ 1 ಸ್ಕ್ವೇರ್ mm ವೈರ್ನ ಯೂಸ್ ಮಾಡಿದ್ರೆ ಸಾಕು ಫ್ಯಾನ್ಗೋಸ್ಕರ. ಸೊ ಈ ಬಲ್ಬ್ಗಳಿಗೂ ಅಷ್ಟೇ, ಬಲ್ಬ್ಗಳಿಗೆ 1 ಸ್ಕ್ವೇರ್ mm ಯೂಸ್ ಮಾಡಿದ್ರೆ ಸಾಕು. ಆದರೆ 1.5 ಯೂಸ್ ಮಾಡೋದು ತುಂಬ ಒಳ್ಳೆಯದು. ಏಕೆಂದರೆ ಇನ್ಕ್ಯಾಂಡೆಸೆಂಟ್ ಲ್ಯಾಂಪ್ನ ಕೆಲವೊಬ್ರು ಹಾಕಿದ್ರೆ ಆ ಟೈಮಲ್ಲಿ 1.5 ಸ್ಕ್ವೇರ್ mm ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಾದಮೇಲೆ ಸೊ ವೈರ್ನ ಈ ರೀತಿ ರಿಮೂವ್ ಮಾಡಿದಾಗ ಒಳಗಡೆ ಬಾಕ್ಸ್ ಸಮೇತನ ಯೂಸ್ ಮಾಡಿ. ಸೊ ಅದನ್ನು ಸಪ್ರೇಟಾಗಿ ರಿಮೂವ್ ಮಾಡಿ ಯೂಸ್ ಮಾಡಬೇಡಿ. ಈ ರೀತಿ ಬಾಕ್ಸ್ನಲ್ಲಿ ಒಳಗಡೆ ಕಟ್ಟಿರ್ತಾರೆ. ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ಜಸ್ಟ್ ವೈರ್ ಇರುತ್ತೆ ಔಟ್ಸೈಡು, ಒಂದು ರೀತಿ ಚಿಕ್ಕದಾಗಿರುತ್ತೆ. ಸೊ ಅದನ್ನು ಮೇಲ್ಗಡೆ ತಗೊಂಡು ಸೊ ಅದರ ಮುಖಾಂತರ ಯೂಸ್ ಮಾಡಿ. ಸೊ ಫುಲ್ ಕಂಪ್ಲೀಟ್ ವೈರ್ ಬಾಕ್ಸ್ನೇ ಬಿಚ್ಚಬೇಡಿ ಫ್ರೆಂಡ್ಸ್. ಸೊ ನಾನು ಜಸ್ಟ್ ಈ ರೀತಿ ಇವಾಗ ಎಳಿತೀನಿ ವೈರ್ನ. ಸೊ ಯಾವ ರೀತಿ ಅಂತ ನೋಡ್ಕೊಳ್ಳಿ. ಸೊ ಇದೇ ರೀತಿ ಏನಾದರೂ ನಮ್ಮ ಚಾನಲ್ಗೆ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಿಂಪಲ್ ರೂಮ್ಗೆ ಯಾವ ರೀತಿ ವೈರಿಂಗ್ ಮಾಡೋದು ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ಇರುತ್ತೆ, ಒಳಗಡೆ ಕಟ್ಟಿರ್ತಾರೆ ವೈರ್ನ. ಸೊ ಒಂದು ಕಾಯಿಲ್ನಲ್ಲಿ ವೈರ್ ಬಂದು 90 ಮೀಟರ್ ಇರುತ್ತೆ. 2.5 ಆಗಿರಲಿ, 1 ಸ್ಕ್ವೇರ್ mm ಆಗಿರಲಿ ಅಥವಾ 1.5 ಆಗಿರಲಿ. ಸೊ ಎಲ್ಲದರಲ್ಲೂ 90 ಮೀಟರ್ ಕಾಯಿಲ್ ಇರುತ್ತೆ ಫ್ರೆಂಡ್ಸ್. ಎಬೋವ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿ. ಸೊ ಈ ರೀತಿ ಕನ್ಸಿಡರ್ ಮಾಡಿಕೊಂಡು ವೈರ್ನ ಪುಲ್ ಮಾಡಿ ಪೈಪ್ ಒಳಗಡೆ, ಸರಿನಾ ಫ್ರೆಂಡ್ಸ್? ಸೊ ಇಷ್ಟೇ. ಸೊ ವೈರ್ನ ಪುಲ್ ಮಾಡಲು ಸಮ್ಟೈಮ್ಸ್ ಬರಲ್ಲ. ಸೊ ಒಂದು ರೀಸನಿಂದ ಈ ರೀತಿ ಸ್ಪ್ರಿಂಗ್ ಬಾಕ್ಸ್ನ ಯೂಸ್ ಮಾಡಿ. ಸೊ ಸ್ಪ್ರಿಂಗ್ ಬಂದು 20 ಮೀಟರ್ ಬರುತ್ತೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಈ ರೂಮ್ಗೆ ಯಾವ ರೀತಿ ವೈರಿಂಗ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.